ಏನು ಹೇಳೋದು, ಇನ್ನೂ ಜನ ಬರ್ತಾ ಇದ್ದಾರಲ್ಲ, ನೋಡ್ತಾ ಇದ್ದಾರೆ, ಇದೇ ಖುಷಿ. ಇದು ಎಲ್ಲರಿಗೂ ಸಿಕ್ಬಿಟ್ರೆ ಎಲ್ಲರೂ ರಾಜ್ಕುಮಾರ್ ಆಗೋಗ್ಬಿಡ್ತಾರೆ ಅಲ್ವಾ. ಬಟ್ ಏನು ಅಂತ ಅಂದರೆ, ನಾವು ಆದಷ್ಟು ಎಲ್ಲ ಹತ್ರನೂ ಬಹುವಚನ ಮಾತಾಡ್ಕೊಂಡು ಅಕ್ಕರೆಯಿಂದ ಮಾತಾಡಿದ್ರೆ ಬಾಯಿಗೆ ಸಕ್ಕರೆ ಬೀಳುತ್ತೆ. ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಯಾವ್ದಾದ್ರು ಒಂದು ವಿಶೇಷವಾದ ಸಂದರ್ಭ ನಿಮ್ಮಿಬ್ರು ಮಧ್ಯೆ ಇದ್ದದ್ದು ಹಂಚ್ಕೊಳ್ಳೋದಾದ್ರೆ? ಏನು ಇದು ಮಾಡ್ಕೋತೀರಾ, ಒಂದೇ ಅಲ್ವಾ. ಯಾವ ಕಡೆ ನೋಡಿ, ಈ ಕಡೆಯಿಂದ ನೋಡ್ಕೊಬನ್ನಿ ಎಲ್ಲ ಅವರೇ. ಎಲ್ಲ ನನಗೆ ಅಣ್ಣವ್ರ ಥರನೇ ಕಾಣ್ತಾರೆ. ಅದನ್ನು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬೇಕಾಗಿದ್ದು ಧರ್ಮ, ನಮ್ಮ ಧರ್ಮ ಅಷ್ಟೇ. ಇನ್ನೇನು. ಸರ್, ವರ್ಷ ವರ್ಷ ಇಲ್ಲಿ ವಿಸಿಟ್ ಕೊಡ್ತಾ ಇರ್ತೀರಾ, ನಿಮ್ಗೆ ಇಲ್ಲಿ ವಿಸಿಟ್ ಕೊಡೋದ್ರಿಂದ ಎಷ್ಟು ಖುಷಿ ಸಿಗುತ್ತೆ ಅನ್ನೋದು? ವರ್ಷ ವರ್ಷ ವಿಸಿಟ್ ಕೊಡ್ತಾ ಇರ್ತೀರಾ, ಇಲ್ಲಿ ಕೊಡೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅನ್ನೋದು? ಅಲ್ಲ, ಈಗಲೂ ಈ ಜನ ಹಾಗೆ ಇದಾರಲ್ಲ, ಅದೇ ನಮ್ಮ ಖುಷಿ. ಈಗ ನೀವು ಸಂಜೆವರೆಗೂ ನೋಡಿ, ರಾತ್ರಿವರೆಗೂ ನೋಡಿ, ಎಲ್ಲ ಇದ್ದೇ ಇರ್ತಾರೆ. ಅದನ್ನ ನಾವು ನೋಡ್ಕೊಂಡು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋ ಧರ್ಮ ನಮ್ದು. ಓಕೆ, ಕೊನೆಯದಾಗಿ ಏನ್ ಹೇಳ್ತೀರಾ ಅನ್ನೋದು ಸರ್? ಎಲ್ಲಾರ್ಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ. ನಾವು ಅವ್ರಾಗೆ ಇವ್ರಾಗೆ ಅಂತ ಹೇಳೋದನ್ನ ನಿಲ್ಸಿ, ನಾವ್ ಹಾಗೆ ಅಂತ ಪ್ರತಿಯೊಬ್ರು ನೋಡ್ಕೊಳ್ಳೋದು ನಮ್ ಧರ್ಮ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.